ಇಂದಿನ ಸಂಚಿಕೆಯಲ್ಲಿ ನಾವು ಫೀವರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಜ್ವರ. ನೀವು ದೈನಂದಿನವಾಗಿ ನೋಡ್ದಂಗೆ ಎಲ್ಲೆಡೆ ಡಿಸ್ಕಷನ್, ಎಲ್ಲ ಮನೆಯಲ್ಲೂ ಒಬ್ಬರಿಗಿಲ್ಲ ಅಂದರೆ ಒಬ್ಬರಿಗೆ ಫೀವರ್ ಇದ್ದೇ ಇದೆ. ಯಾವುದೇ ಕಾಲೇಜಿಗೆ ಹೋಗಲಿ, ಯಾವುದೇ ಆಫೀಸಿಗೆ ಹೋಗಲಿ, ಒಬ್ಬರು ಫೀವರ್ದಾಯ್ತಾ ನೆಕ್ಸ್ಟ್ ಇನ್ನೊಬ್ರಿಗೆ ಬರುತ್ತೆ, ಇನ್ನೊಬ್ರದ್ದಾಯ್ತಾ ಮತ್ತು ಇನ್ನೊಬ್ಬರಿಗೆ. ಸೊ ಫೀವರ್ ಎಲ್ಲ ಈ ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಗಿಬಿಟ್ಟಿದೆ. ಮೇ ಎಂಡು ಜೂನ್ ಬಂದಂಗೆ ಫೀವರ್ಗಳು ತುಂಬ ಕಾಣಿಸುತ್ತೆ. ಸೊ ಈಗ ನಿಮಗಿರುವಂತಹ ಫೀವರು ಕೋವಿಡ್ದಿಂದ ಬರ್ತಿದೆನಾ, ಮತ್ತೊಂದು ಯಾವುದೋ ಕಾಯಿಲೆಯಿಂದ ಬರ್ತಿದೆನಾ, ಹೇಗೆ ಬರ್ತಿದೆ, ಫೀವರ್ಗಳಲ್ಲಿ ಪ್ಯಾಟರ್ನ್ಗಳು ಏನು, ಫೀವರ್ ಯಾವ್ಯಾವ ಡಿಸೀಸಲ್ಲಿ ಯಾವ್ಯಾವ ಥರ ಪ್ಯಾಟರ್ನ್ ಬರುತ್ತೆ, ಇದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸೊ ಫೀವರ್ ಬಗ್ಗೆ ಹೇಳಬೇಕು ಅಂತಂದರೆ ಅದಕ್ಕೊಂದು ಡೆಫಿನೇಷನ್ನೇ ಇದೆ. ಸುಮ್ಮನೆ ಮೈ ಬೆಚ್ಚಗಿತ್ತು ಅಂತಂತಂದರೆ ಅದು ಫೀವರ್ ಅಲ್ಲ. ಫೀವರ್ನ ನೀವು ಮೆಜರ್ ಮಾಡಬೇಕು. ನಿಮ್ಮ ಮೈ ಬೆಚ್ಚಗಾದಾಗ ಒಂದು ಥರ್ಮೋಮೀಟ್ರಿಂದ ಮೆಜರ್ ಮಾಡಿದಾಗ 99.5 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಬಂದಲ್ಲಿ ನಿಮಗೆ ಫೀವರ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಎಲ್ಲ ಸ್ಮಾಲ್, ಒಂದು ಸ್ವಲ್ಪ ಮೈ ಬೆಚ್ಚಗಿತ್ತು, ಒಂದು ಸ್ವಲ್ಪ ತೊಂದರೆ ಇತ್ತು ಅಂದರೆ ಇಮಿಡಿಯೇಟಾಗಿ ಒಂದು ಡೋಲೋ ತೊಗೊಂಡ್ಬಿಟ್ಟೆ, ಆ ಥರ ಮಾಡಬಾರ್ದು. ಸೊ ನಿಮಗೆ ಫೀವರ್ ಯಾಕೆ ಬಂತು, ಹೇಗೆ ಬಂತು, ಯಾವುದೇ ಫೀವರಿಗೆ ಒಂದು ಒಳಗಡೆ ರೂಟ್ ಕಾಸ್ ಇರುತ್ತೆ. ಫೀವರ್ ಇಸ್ ಅ ಸಿಂಪ್ಟಮ್. ಈ ಕೆಮ್ಮು ಇಸ್ ಅ ಸಿಂಪ್ಟಮ್, ಕೋಲ್ಡ್ ಇಸ್ ಅ ಸಿಂಪ್ಟಮ್. ಅದಕ್ಕೆ ಒಳಗಡೆ ಪ್ರಾಬ್ಲಮ್ ಬೇರೆ ಇರುತ್ತೆ, ಪ್ರಾಬ್ಲಮ್ ರೂಟ್ ಕಾಸ್. ಸೊ ಯೂಶಲಿ ಫೀವರ್ ಬರೋದೇ 99% ಕಾರಣ ಇನ್ಫೆಕ್ಷನ್ಗೋಸ್ಕರ. ನಿಮ್ಮ ಬಾಡಿಯಲ್ಲಿ ಹೆಡ್ ಟು ಟೋ ಎಲ್ಲಾದರೂ ಯಾವುದಾದ್ರೂ ರೋಗಾಣು ಕೀಟಾಣು ಇದ್ದಲ್ಲಿ ಮೊಟ್ಟ ಮೊದಲನೇದಾಗಿ ಬರುವ ಸಿಂಪ್ಟಮ್ನೇ ಫೀವರ್. ಇದು 99.5 ಮೇಲ್ಗಡೆ ಇದ್ದರೆ ನೀವು ಕನ್ಫರ್ಮ್ ಮಾಡ್ಕೋಬಹುದು ನಿಮಗೆ ಫೀವರ್ ಇದೆ. ಸೊ ನೀವು ಯಾವುದೋ ಒಂದು ಆಸ್ಪತ್ರೆನೋ ಡಾಕ್ಟರ್ ಹತ್ರ ಹೋದಾಗ ಅವರು ನಿಮ್ಮ ಫೀವರ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅದೊಂದು ಹಿಸ್ಟ್ರಿ ತೊಗೊಳ್ತಾರೆ. ಸೊ ಯಾವ್ಯಾವ ಫೀವರು ಯಾವ್ಯಾವ ಡಿಸೀಸಲ್ಲಿ ಏನು ಪ್ಯಾಟರ್ನಲ್ಲಿ ಬರ್ತವೆ. ಸೊ ವೈರಲ್ ಡಿಸೀಸಲ್ಲಿ ಫೀವರ್ಗಳು ತುಂಬ ಕಂಟಿನ್ಯೂಯಸ್ ಟೈಪ್ ಆಗಿರ್ತವೆ. ಅಂದರೆ ನೀವು ಮಾತ್ರೆ ತೊಗೊಂಡಾಗ ಕಡಿಮೆ ಆಗುತ್ತೆ, ಇಲ್ಲ ಅಂದರೆ ಕಂಟಿನ್ಯೂಯಸ್ ಆಗಿ ಫೀವರ್ ಬರ್ತವೆ. ಯೂಶಲಿ ಟೆಂಪರೇಚರು ಮೋರ್ ದೆನ್ 100 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. 101, 102, 103. ಈಗ ಸೀಸನ್ ಬರ್ತಾ ಇರೋದು ಡೆಂಗು ಸೀಸನ್. ಡೆಂಗು ಸೀಸನಲ್ಲಿ ಡೆಫಿನೆಟ್ಲಿ ಹೈ ಗ್ರೇಡ್ ಫೀವರ್ ನೋಡಿ. ಯಾಕಂದರೆ ಡೆಂಗು ಅನ್ನೋದು ಒಂದು ವೈರಲ್. ಇದರಲ್ಲಿ ನಾವು ಯೂಶಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋದನ್ನು ನೋಡ್ತೀವಿ. ಸೊ ತುಂಬ ಕಡಿಮೆ ಪ್ಲೇಟ್ಲೆಟ್ಸ್ ಆದಾಗಷ್ಟೇ ನಾವು ಪ್ಲೇಟ್ಲೆಟ್ಸ್ನ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ, ಇಲ್ಲ ಅಂದರೆ ಇದನ್ನು OPD ಬೇಸಲ್ಲೇ ಟ್ರೀಟ್ ಮಾಡುವಂಥ ಡಿಸೀಸ್. ಸೊ ಎರಡನೇದು ಈ ವೈರಲ್ ಡಿಸೀಸಸ್ ಆದಮೇಲೆ ಬರೋದು ಮಲೇರಿಯಾ. ಈ ಮಸ್ಕಿಟೋಯಿಂದ ಬರುವಂಥ ಡಿಸೀಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಮೊದಲೇ ಡೆಂಗು ಆಯಿತು, ಎರಡನೇದು ಮಲೇರಿಯಾ. ಮಲೇರಿಯಾ ನಾವು ಸ್ವಲ್ಪ ಕಡಿಮೆನೇ ನೋಡ್ತಿದ್ದೀವಿ, ಬಟ್ ಮುಂಚೆ ಇದನ್ನು ತುಂಬ ನೀರು ನಿಂತ ಪ್ರದೇಶದಲ್ಲಿ ತುಂಬ ಜಾಸ್ತಿ ನೋಡ್ತೀವಿ. ಫೀಮೇಲ್ ಅನಾಫಲಸ್ ಮಸ್ಕಿಟೋ, ಈ ಮಸ್ಕಿಟೋ ಎಲ್ಲೆಲ್ಲಿ ಬ್ರೀಡ್ ಆಗುತ್ತೆ ಅಲ್ಲಿ ಈ ನಮ್ಮ ಮಲೇರಿಯಾನ ಎಲ್ಲ ತುಂಬ ನೋಡ್ತಾ ಇದ್ವಿ. ಸೊ ಡೆಂಗು ಮಲೇರಿಯಾಗಳು ಯೂಶಲಿ ಮಸ್ಕಿಟೋಯಿಂದ ನಮಗೆ ಹರಡುವಂತಹ ಕಾಯಿಲೆಗಳು. ಈ ಮಲೇರಿಯಾದಲ್ಲಿ ಏನಿರುತ್ತೆ ಫೀವರ್ ಅಂದರೆ ಚಿಲ್ಸ್ ಇರುತ್ತೆ, ನಿಮಗೆ ನಡುಗು ಬರುತ್ತೆ, ರೈಗರ್ಸ್ ಅಂತ ಹೇಳ್ತೀವಿ, ಚಳಿ ಜ್ವರ ಅನ್ನೋದು ಬರುತ್ತೆ. ಸೊ ಈ ಮಲೇರಿಯಾ ಅಷ್ಟೇ ಅಲ್ಲದೆ ಯಾವ್ಯಾವ ಕಾಯಿಲೆಗಳಲ್ಲಿ ನಿಮಗೆ ಚಳಿ ಜ್ವರ ಬರ್ಬೋದು. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಏನು ನಿಮಗೆ ಉರಿಮೂತ್ರ ಇರುತ್ತೆ, ಆವಾಗಲೂ ಕೂಡ ನಿಮಗೆ ಚಳಿ ಜ್ವರ ಬರ್ಬೋದು. ಅಥವಾ ನಿಮ್ಮ ಬಾಡಿಯಲ್ಲಿ ಎಲ್ಲಾದರೂ ಪಸ್ ಉಂಟಾಗಿರುತ್ತೆ, ಆಪ್ಸಸ್ ಅಂತ ಕರಿತೀವಿ, ಆವಾಗಲೂ ನಿಮಗೆ ಚಳಿ ಜ್ವರ ಬರ್ಬೋದು. ಸೊ ಈ ಥರ ಜ್ವರ ಬಂದಾಗ ನಿಮಗೆ ವಿಭಿನ್ನವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಇದು ಬಿಟ್ಟು ಒಂದು ಸ್ಟೆಪ್ ಲ್ಯಾಡರ್ ಟೈಪ್ ಆಫ್ ಫೀವರ್ ಅಂತೀವಿ. ಒಂದು ದಿವಸ 99 ಇರುತ್ತೆ, ನೆಕ್ಸ್ಟ್ 100 ಆಗುತ್ತೆ, ನೆಕ್ಸ್ಟ್ 101 ಆಗುತ್ತೆ. ಇದು ಟೈಫಾಯ್ಡಲ್ಲಿ ಕಾಣುವಂತಹ ಫೀವರ್ಗೆ ಸ್ಟೆಪ್ ಲ್ಯಾಡರ್ ಫೀವರ್ ಅಂತ. ನೆಕ್ಸ್ಟ್ ಇನ್ನೊಂದು ಫೀವರ್ ಬರುತ್ತೆ, ಅದಕ್ಕೇನಂತಂತವೆ ಅಂದ್ರೆ ಪೆಲ್ ಎಪ್ಸ್ಟಿನ್ ಟೈಪ್. ಅಂದರೆ 7 ದಿವಸಕ್ಕೆ ಒಂದ್ಸತಿ ಜ್ವರ ಬರೋದು, 21 ದಿವಸಕ್ಕೆ ಒಂದ್ಸತಿ ಜ್ವರ ಬರೋದು. ಈ ಥರ ಜ್ವರ ಬರೋದು ಕ್ಯಾನ್ಸರ್ಗಳಲ್ಲಿ ಈ ಥರ ಜ್ವರ ಬರುತ್ತೆ. ಸೊ ನಿಮ್ಗೆ ಯಾವುದೇ ಜ್ವರ ಬಂದಾಗ ನಾವು ಯೂಶಲಿ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಅಂತ. ಅದರಲ್ಲಿ ಹಿಮೋಗ್ಲೋಬಿನ್, WBC ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವೈಟ್ ಬ್ಲಡ್ ಕೌಂಟ್ಸ್, ರೆಡ್ ಬ್ಲಡ್ ಸೆಲ್ ಕೌಂಟ್ಸ್, ವೈಟ್ ಬ್ಲಡ್ ಸೆಲ್ ಕೌಂಟ್ಸ್, ಪ್ಲೇಟ್ಲೆಟ್ಸ್ ಇದಿರುತ್ತೆ. ನೆಕ್ಸ್ಟ್ ಒಂದು CRP ಅಂದರೆ ಸೀರಿಯಾಕ್ಟಿವ್, ಇನ್ಫೆಕ್ಷನ್ ಜಾಸ್ತಿ ಇದೆನಾ ಕಡಿಮೆ ಇದೆ ನೋಡೋಕ್ಕೆ, ಅದನ್ನು ನೋಡ್ತೀವಿ. ಮತ್ತು ನಿಮ್ಗೆ ಯಾವುದು ವಿಂಗಡಣೆ ಮಾಡಿರ್ತೀವಿ ಅದರ ಪ್ರಕಾರ ಹುಡ್ಕೋಕೆ, ನಿಮ್ಗೆ ಎಲ್ಲಿಂದ ಬರ್ತಾ ಇದೆ ಫೀವರ್ ಅಂತ ಹುಡ್ಕೋಕೆ ಸ್ಕ್ಯಾನಿಂಗ್ ಹೇಳ್ಬೋದು, ಅಥವಾ ಯೂರಿನ್ ಟೆಸ್ಟ್ ಹೇಳ್ಬೋದು, ಅಥವಾ ಯಾವುದಾದ್ರೂ ಸ್ವಾಬ್ ತಗೊಳ್ಳೋದು, ಅಥವಾ ಕಫ ಒಡನೆ ಬಂತಂದರೆ ಕಫ ಪರೀಕ್ಷೆ ಕೊಡ್ಬೋದು. ಸೊ ಕೆಲವು ಫೀವರ್ಗಳು ಈವ್ನಿಂಗ್ ರೈಸ್ ಇನ್ ಟೆಂಪರೇಚರ್ ಬರೀ ಸಾಯಂಕಾಲದತ್ತಷ್ಟೇ ಜಾಸ್ತಿ ಆಗುತ್ತೆ. ಕೆಮ್ಮಿನೊಡನೆ ಇದು ಅಸೋಸಿಯೇಟೆಡ್ ಆಗಿತ್ತು ಅಂತಂದರೆ ಟ್ಯೂಬರ್ಕ್ಯುಲೋಸಿಸ್. ಯೂಶಲಿ TB ಡಿಸೀಸಲ್ಲಿ ನಿಮಗೆ ಫೀವರ್ ಈವ್ನಿಂಗ್ ಟೈಮಲ್ಲಿರುತ್ತೆ. ಸೊ ಇವೆಲ್ಲವೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀವರ್ ಅಂತ ಹೇಳ್ತೀವಿ.
ಫೀವರ್ಗೆ ಬರೀ ಪ್ಯಾರಾಸಿಟಮಾಲ್ ಮಾತ್ರನೇ ಒಂದೇ ಟ್ರೀಟ್ಮೆಂಟ್ ಅಲ್ಲ. ಯಾವುದೇ ಫೀವರು 1-2-3 ದಿವಸಕ್ಕಿಂತ ಜಾಸ್ತಿ ಇದ್ದಲ್ಲಿ ನೀವು ಇನ್ವೆಸ್ಟಿಗೇಟ್ ಮಾಡಿಸ್ಕೊಂಡು ಅದರ ರೂಟ್ ಕಾಸ್ ಏನಿದೆ ಅಂತ ಕರೆಕ್ಟಾಗಿ ಕಂಡುಹಿಡಿದು ಅದರ ಟ್ರೀಟ್ಮೆಂಟ್ ತೊಗೊಂಡಲ್ಲಿ ಡೆಫಿನೆಟ್ಲಿ ಇದರಿಂದ ನಿಮಗೆ ಯಾವುದೇ ದೊಡ್ಡ ಅನಾಹುತಗಳು ಆಗೋದಿಲ್ಲ. ಈ ಥರ ಮಾನ್ಸೂನ್ ಸೀಸನ್, ಈ ಏಪ್ರಿಲ್, ಮೇ, ಜೂನಿಂದ ಯೂಶಲಿ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ವೆಕ್ಟರ್ ಬಾರ್ನ್ ಡಿಸೀಸಸ್ ಅಂತ ಹೇಳ್ತೀವಿ, ಏನು ಸೊಳ್ಳೆಗಳಿಂದ ಆದರೂ ಬರ್ಬೋದು, ಮತ್ತು ಬರೀ ಕ್ರಿಮಿಕೀಟಗಳಿಂದನೂ ಬರ್ಬೋದು. ಸೊ ಈ ಥರ ಏನಾದರೂ ಡಿಸೀಸಸ್ ನಿಮಗೆ ಕಂಡಲ್ಲಿ ದಯವಿಟ್ಟು ನೀವು ನಿಮ್ಮ ಹತ್ತಿರ ಬರುವಂಥ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಹೇಳಕ್ಕೆ ಇಷ್ಟ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.